ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಕ್ರಿಯೇಷನ್. ಇವತ್ತು ನಾವು ಡಬಲ್ ಕ್ರೋಶಾ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟಿಗೆ ನಾನು ಲಾಕ್ ಮಾಡೋದು ಮತ್ತು ಚೈನ್ ಹಾಕೋದು ಎರಡೂ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ 2 ಟ್ಯುಟೋರಿಯಲಲ್ಲಿ. ಇದು 3ನೇ ಟ್ಯುಟೋರಿಯಲ್ ಆಗಿರೋದ್ರಿಂದ ಇವತ್ತು ನಾನು ಡಬಲ್ ಕ್ರೋಶಾ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ, 6 ಎಳೆ ದಾರನ ತೊಗೊಂಡಿದ್ದೀನಿ. ಸೊ ನೀವಿಲ್ಲಿ 7 ಎಳೆ ಅಥವಾ 8 ಎಳೆ ದಾರ ತೊಗೊಂಡ್ರೂ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಇದ್ದರೆ. ಆ 7 ಎಳೆ ಮತ್ತು 8 ಎಳೆ ದಾರಾಗೆ ನೀವು ನೀಡಲ್ ನಂಬರ್ 6ನ ತೊಗೋಬೇಕಾಗತ್ತೆ, ಇಲ್ಲ 7 ತೊಗೋಬೇಕಾಗತ್ತೆ. ನಾನಿಲ್ಲಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಫಸ್ಟಿಗೆ ನೀಡಲ್ನ ಸಾರಿಗೆ ಹಾಕಿ ಅಲ್ಲಿಂದ ದಾರನ ವಾಪಸ್ ತೊಗೊಂಬರೋಣ. 6 ಎಳೆ ದಾರನ ವಾಪಸ್ ತೊಗೊಂಬರ್ತಾಯಿದ್ದೀನಿ. ನೋಡಿ, ಈ ಥರ ತೊಗೊಂಬಂದಾಗ ಇಲ್ಲಿ ಲಾಕ್ ಆಗುತ್ತೆ. ನೆಕ್ಸ್ಟ್ ಇವಾಗ ಒಂದು ಸಿಂಗಲ್ ಕ್ರೋಶ. ನೋಡಿ, ಈ ಥರ ಸಿಂಗಲ್ ಕ್ರೋಶ. ಈಗೇನು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ. ಪಕ್ಕಕ್ಕೆ ನೀಡಲ್ನ ಹಾಕಿ ಸೂಜಿ ಕೆಳಗಡೆಯಿಂದ ದಾರ ತೊಗೊಂಬರ್ಬೇಕು. ದಾರ ಸಾರಿ ಮೇಲಿದೆ ಅಲ್ವಾ, ದಾರ ಸಾರಿ ಮೇಲಿದ್ದಾಗ ನೀಡಲ್ ಕೆಳಗಡೆ ದಾರ ಬರುತ್ತೆ. ಈ ಥರ ಕೆಳಗಡೆ ದಾರನ ತೊಗೊಂಡು ನೋಡಿ, ಇವಾಗ 2 ದಾರ ಇದೆ ಅಲ್ವಾ, ಈಗ ದಾರ ಕೆಳಗಡೆ ಇದೆ, ಸೂಜಿ ಮೇಲ್ ದಾರನ ತಗೊಳ್ಳೋಣ. ನೋಡಿ, ಈ ಥರ ಇದೆರಡು ದಾರನೂ ಒಟ್ಟಿಗೆ ರಿಲೀಸ್ ಮಾಡೋಣ. ಈ ಥರ ಬರುತ್ತೆ. ಇವಾಗ ನಾವು ಚೈನ್ ಹಾಕೋದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಮತ್ತು ನಾನಿಲ್ಲಿ ಸೂಜಿ ಮೇಲೆ ದಾರನ ತಗೊಂಡು ಆ ದಾರಾನ ಈ ರಿಂಗ್ ಒಳಗಡೆ ಪಾಸ್ ಮಾಡ್ತೀನಿ. ಒಂದು ಚೈನ್ ಆಯಿತು. ಮತ್ತು ಸೂಜಿ ಮೇಲೆ ದಾರನ ತಗೊಂಡು ಆ ರಿಂಗ್ ಒಳಗಡೆ ದಾರನ ಪಾಸ್ ಮಾಡ್ತೀನಿ. ನೋಡಿ, 2 ಚೈನ್ ಆಯಿತು. ಫಸ್ಟು ಸೂಜಿ ಮೇಲೆ ದಾರನ ತೊಗೋಬೇಕು. ಡಬಲ್ ಕ್ರೋಶಾ ಹಾಕೋದಕ್ಕೆ ಸೂಜಿ ಮೇಲೆ ಒಂದ್ಸಲಿ ದಾರನ ತೊಗೋಬೇಕು. ಒಂದ್ಸಲ ದಾರನ ತೊಗೊಂಡು ಪಕ್ಕದಲ್ಲೇ ಈ ಲಾಕ್ ಮಾಡಿದ್ದೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ಇಲ್ಲಿಂದ ಇವಾಗ ದಾರ ಸಾರಿ ಮೇಲಿದೆ. ಇವಾಗ ನಮಗೆ ಇಲ್ಲಿ ನೀಡಲ್ ಮೇಲೆ ದಾರ ಬರಲ್ಲ, ನೀಡಲ್ ಕೆಳಗಡೆಯಿಂದ ದಾರನ ತೊಗೊಬೇಕು. ಈ ಥರ ನಿಧಾನಕ್ಕೆ ದಾರನ ತೊಗೊಂಬರೋಣ. ದಾರನ ತೊಗೊಂಬಂದು ಇದನ್ನು ಈಗಿರುತ್ತಲ್ವಾ, 2 ಚೈನ್ ಹಾಕಿದ್ದೀವಲ್ಲ, ಫಸ್ಟಿಗೆ ನಾವು 2 ಚೈನ್ ಹಾಕಿದ್ದೀವಲ್ಲ, ಆ ಲೆವೆಲ್ಗೆ ನಾವು ಇದನ್ನು ಎಳ್ಕೊಬೇಕು. ನೋಡಿ, 2 ಚೈನ್ ಹಾಕಿದ್ದೀವಲ್ಲ, ಆ ಲೆಂತ್ಗೆ ನಾವು ಈ ಒಂದು ದಾರನ ಎಳ್ಕೊಂಬರಬೇಕು. ಇವಾಗ ನಮಗೆ 3 ದಾರ ಇದೆ. ನೋಡಿ, ಇಲ್ಲಿ 3 ದಾರ ಇದೆ ಅಲ್ವಾ, ನೋಡಿ ಇಲ್ಲಿ 3 ದಾರ ಇದೆ. ಈ 3ರಲ್ಲಿ ಫಸ್ಟಿಗೆ 2 ದಾರ ಇರೋದನ್ನ ಸೂಜಿ ಮೇಲೆ ದಾರನ ತೊಗೊಂಡು, ನೋಡಿ ಸೂಜಿ ಮೇಲೆ ದಾರ ತಗೊಂಡು ಫಸ್ಟಿಗೆ ಇದ್ದಿದ್ದು ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಒಂದು ಚೈನ್ನ ಹೋಲ್ಡ್ ಮಾಡೋಣ. ಈ ಥರ ಇಟ್ಕೊಂಡು ಫಸ್ಟ್ ಇದ್ದಿದ್ದು 2 ಚೈನ್ನ ರಿಲೀಸ್ ಮಾಡೋಣ. ನೋಡಿ, ಈ ಥರ ರಿಲೀಸ್ ಮಾಡೋಣ. ನೀವು ಹಾಕ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೋಡೋಕ್ಕೆ ಸ್ವಲ್ಪ ಹೌದಾ ಹಿಂಗೆ ಅನಿಸುತ್ತೆ. ಸೊ ನೀವು ಹಾಕಬೇಕಾದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಇನ್ನು 2 ಚೈನ್ ಇದೆ. ನೋಡಿ, 2 ಚೈನ್ನ ಮತ್ತೆ ಸೂಜಿ ಮೇಲೆ ದಾರನ ತಗೊಂಡು ಎಗೇನ್ ನಾವು ಇದೆರಡು ಚೈನ್ನು ರಿಲೀಸ್ ಮಾಡೋಣ. ನೋಡಿ, ಒಂದು ಕಂಬ ಬಂತು. ಇದಕ್ಕೆ ನಾವು ಕಂಬ ಅಂತೀವಿ, ಡಬಲ್ ಕ್ರೋಶಾ ಕಂಬ ಅಂತೀವಿ. ನಾನು ಮತ್ತೆ ಇನ್ನೂ ಒಂದು ತೋರಿಸ್ತೀನಿ. ಸೂಜಿ ಮೇಲೆ ದಾರನ ತಗೊಂಡು ಪಕ್ಕದಲ್ಲಿ ಇವಾಗ ಹಾಕಿದ್ದೀವಲ್ಲ ಅದೇ ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಬಂದ್ರನ್ನ ನೋಡಿ. ಇವಾಗ ಈ ದಾರನ ನಾವು ಇಲ್ಲಿ 2 ಚೈನ್ ಇದೆಯಲ್ಲ ಆ ಲೆವೆಲ್ಗೆ ಎಳ್ಕೊಬೇಕು. ನೋಡಿ, ಆ ಲೆವೆಲ್ಗೆ ಎಳ್ಕೊಬೇಕು. ಈ ಫಿಂಗರಲ್ಲಿ ದಾರ ಟೈಟು ಲೂಸು ಆಗ್ತಾ ಇರಬೇಕು. ನೆಕ್ಸ್ಟ್ ಇವಾಗ ದಾರ 3 ಇದೆ. ಇಲ್ಲಿ ಫಸ್ಟಿಗೆ ಇರೋ 2 ದಾರನ ಸೂಜಿ ಮೇಲೆ ದಾರನ ತೊಗೊಳ್ಳೋಣ. ನೋಡಿ, ಸೂಜಿ ಮೇಲೆ ದಾರನ ತೊಗೊಂಡು ಫಸ್ಟಿಗೆ ಇರೋದು 2 ದಾರನ ಒಂದು ಮಾಡೋಣ. ನೋಡಿ, ಈ ಥರ ನಿಧಾನಕ್ಕೆ ರಿಲೀಸ್ ಮಾಡಬೇಕು. ನೋಡಿ, ಈ ಥರ. ನೆಕ್ಸ್ಟ್ ಇನ್ನೆರಡು ದಾರನ ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ಮತ್ತೆ ಇನ್ನೆರಡು ದಾರನ ರಿಲೀಸ್ ಮಾಡೋಣ. ನೋಡಿ, ಈ ಥರ. ಈಗೇನು ಇವಾಗ ನಮಗಿಲ್ಲಿ ಏನಾಗಿದೆ, 2 ಚೈನ್ ಹಾಕಿದ್ದೀವಲ್ಲ ಅದನ್ನು ಸೇರಿಸಿ 1 2 3 3 ಕಂಬ ಅಂತ ಕನ್ಸಿಡರ್ ಮಾಡಬೇಕು. 2 ಚೈನ್ ಆಲ್ರೆಡಿ ಹಾಕಿದ್ದೀವಿ, ಆ ಚೈನನ್ನು ನಾವು ಕಂಬ ಅಂತಲೇ ತೊಗೋಬೇಕು. ಮತ್ತು ನಾನಿಲ್ಲಿ ಸೂಜಿ ಮೇಲೆ ದಾರನ ತೊಗೊಂಡು ಪಕ್ಕದಲ್ಲೇ ಆ ಚೈನ್ ಪಕ್ಕದಲ್ಲೇ ಆ ಕಂಬ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಬರ್ತೀನಿ. ನೋಡಿ, ಈ ಥರ ನಿಧಾನಕ್ಕೆ ಇದೇ ಲೆವೆಲ್ಗೆ ಮತ್ತೆ ದಾರನ ಎಳ್ಕೊಳ್ಳೋಣ. ದಾರ 3 ಇರುತ್ತೆ, 3ರಲ್ಲಿ 2 ದಾರನ 1
ನೆಕ್ಸ್ಟ್ ಇನ್ನೆರಡು ದಾರನ ಒಂದು. ಇದೇ ಥರ ಇವಾಗ ಇಲ್ಲಿ ಟೋಟಲಿ 4 ಕಂಬ ಆಯಿತು. 4 ಕಂಬ ಆಗಿದೆಲ್ಲ. ಇವಾಗ ಅಗೇನ್ ನಾನು ಚೈನ್ ಹಾಕ್ಕೊಳ್ತೀನಿ. ನೋಡಿ, ಸೂಜಿ ಮೇಲೆ ದಾರನ ತಗೊಂಡು ಆ ದಾರಾನ ಚೈನ್ ಒಳಗಡೆ ಪಾಸ್ ಮಾಡೋಣ. ಅಗೇನ್ ಸೂಜಿ ಮೇಲೆ ದಾರನ ತಗೊಂಡು ಆ ಚೈನ್ ಒಳಗಡೆ ಪಾಸ್ ಮಾಡೋಣ. ಅಗೇನ್ ಸೂಜಿ ಮೇಲೆ ದಾರ ತಗೊಂಡು ಆ ಚೈನ್ ಒಳಗಡೆ ಪಾಸ್ ಮಾಡೋಣ. ಇದೇ ಥರ ಇವಾಗ 3 ಚೈನ್ ಹಾಕಿದ್ದೀನಿ, 4 ಚೈನ್ ಹಾಕ್ಕೊಳ್ತೀನಿ. ನೋಡಿ, 4 ಚೈನ್ ಆಗಿದೆಲ್ಲ. 4 ಚೈನ್ನ ನೋಡಿ, 4 ಚೈನ್ ಹಾಕಿದ್ದೀವಲ್ವ, ಈ 4 ಚೈನು ಯಾವ ಡಿಸ್ಟೆನ್ಸಿಗೆ ಬರುತ್ತೆ ಅಂತ ನೋಡಿಕೊಂಡು ಒಂದು ಪಾಯಿಂಟ್ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಇವಾಗ ಸೂಜಿ ಮೇಲೆ ದಾರಾನ ತೊಗೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರಾನ ತಗೊಂಡು ಈ ದಾರಾನ ಬಿಗಿನರ್ಸ್ಗೆ ಕಷ್ಟ ಆಗುತ್ತೆ ಲಾಕ್ ಮಾಡೋದಕ್ಕೆ. ಈ ದಾರನ ಹೀಗೆ ಈ ಪಾಯಿಂಟಿಂಗ್ ಫಿಂಗರಿಂದ ಹೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಗೆ ನೀಡಲ್ನ ಹಾಕಿ ದಾರಾನ ವಾಪಸ್ ತೊಗೊಂಬರೋಣ. ನೋಡಿ, ಈಗ ದಾರಾನ ಸೂಜಿ ಕೆಳಗಡೆಯಿಂದ ವಾಪಸ್ ತೊಗೊಂಬರ್ತೀನಿ. ನೋಡಿ, ಈ ಥರ ತೊಗೊಂಬಂದಾಗ ಈ 4 ಚೈನ್ ಹಾಕಿರ್ತೀವಲ್ಲ, ಇದು ಈ ಥರ ಇರುತ್ತೆ. ವರಿನೇ ಮಾಡೋದು ಬೇಡ, ಈ ಥರ ಹಿಂಗೆ ಅಂದರೆ ಅದು ವಾಪಸ್ ಹೋಗುತ್ತೆ. ಸೊ ಅದೇ ಲೆವೆಲ್ಗೆ ಏನು ಇಲ್ಲೆಲ್ಲ ಕಂಬಗಳನ್ನ ಹಾಕಿದ್ದೀವಿ, ಅದೇ ಲೆವೆಲ್ಗೆ ಈ ದಾರನ ಪುಲ್ ಮಾಡಬೇಕು. ಈ ಥರ ಎಳ್ಕೊಂಬರಬೇಕು. ಈ 4 ಚೈನ್ ಈ ಥರ ಟ್ವಿಸ್ಟ್ ಆಗಿರುತ್ತೆ, ಅದೇನು ವರಿ ಮಾಡೋದು ಬೇಡ. ನೆಕ್ಸ್ಟು ಸೂಜಿ ಮೇಲೆ ದಾರಾನ ತಗೊಂಡು 3 ದಾರ ಇರುತ್ತಲ್ವ, ಇಲ್ಲಿ ಸೂಜಿ ಮೇಲೆ 3 ದಾರ ಇದೆ. ಫಸ್ಟಿಗೆ ಇನ್ನು 2 ಚೈನ್ನ ಒಂದು ಮಾಡ್ಕೊಳ್ಳೋಣ. ನೋಡಿ, 2 ಚೈನ್ನ ಒಂದು ಮಾಡಿದ್ದೀವಿ. ಮತ್ತು ಇಲ್ಲಿ 2 ಚೈನ್ ಇದೆ ನಮಗೆ. 2 ಚೈನು ಸೂಜಿ ಮೇಲೆ ದಾರಾನ ತಗೊಂಡು ಮತ್ತೆ ಅದು 2 ಚೈನನ್ನು ಒಂದು ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಕಂಬ ಬಂತು. ಎಗೇನ್ ನಾನು ಸೂಜಿ ಮೇಲೆ ದಾರಾನ ತಗೊಂಡು ಪಕ್ಕದಲ್ಲೇ ಇದೇನು ಚೈನ್ ಹಾಕಿದ್ದೀವಲ್ವ, ಇದೇ ಪಕ್ಕದಲ್ಲೇ ಇನ್ನು ಒಂದು ಸಲ ನೀಡಲ್ನ ಹಾಕಿ ದಾರಾನ ವಾಪಸ್ ತೊಗೊಂಬರ್ತೀನಿ. ನೋಡಿ, ಈ ಥರ ವಾಪಸ್ ತೊಗೊಂಬಂದು ದಾರಾನ ಸ್ವಲ್ಪ ಪುಲ್ ಮಾಡಬೇಕು ಆ ಕಂಬದ ಲೆವೆಲ್ಗೆ. ಮತ್ತೆ ನಾನು ನೀಡಲ್ಲಿಂದ ದಾರಾನ ತೊಗೊಳ್ತೀನಿ. ದಾರಾನ ತೊಗೊಂಡು ಇಲ್ಲಿ ದಾರ 3 ಇರುತ್ತಲ್ವ, 3 ಚೈನ್ ಇರುತ್ತಲ್ವ, ಈ 3 ಚೈನ್ನ ಫಸ್ಟಿಗೆ 2ನ್ನ ಒಂದು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನೆರಡು ಉಳಿಯುತ್ತಲ್ವ, ಅದೆರಡನ್ನು ಮತ್ತೆ ಸೂಜಿ ಮೇಲೆ ದಾರಾನ ತೊಗೊಂಡು ಇನ್ನೆರಡನ್ನೂ ಒಂದು ಮಾಡ್ಕೊಳ್ಳೋಣ. ನೋಡಿ, ಈಗ ಬರುತ್ತೆ. ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲೇ ಇನ್ನು ಒಂದು ಕಂಬನ ಹಾಕ್ಕೊಳ್ಳೋಣ. ನೀವು ಡಬಲ್ ಕ್ರೋಶ ಕಂಬ ಒಂದು ಕಲ್ತ್ಕೊಂಡ್ರೂ ಈಗ ಆಲ್ರೆಡಿ ನಿಮಗೆ ಲಾಕ್ ಮಾಡೋದು ಗೊತ್ತಿದೆ, ಚೈನ್ ಹಾಕೋದು ಗೊತ್ತಿದೆ. ಇದು ಒಂದು ಡಬಲ್ ಕ್ರೋಶ ಹಾಕೋದು ಕಲ್ತ್ಕೊಂಡ್ಬಿಟ್ರೆ ಒಳ್ಳೆ ಡಿಸೈನ್ಸ್ ಎಲ್ಲ ಹಾಕ್ತಾ ಹೋಗ್ಬೋದು. ನಿಮಗೆ ಇದನ್ನು ಹಾಕ್ತಾ ನೆಕ್ಸ್ಟು ಇನ್ನು ತ್ರಿಬಲ್ ಕ್ರೋಶ ಹಾಕೋದೆಲ್ಲ ಬಂದ್ಬಿಡುತ್ತೆ ಆಟೋಮೆಟಿಕಲಿ. ಸೊ ನೋಡಿ, ಇವಾಗ ಈ ಥರ ಆಗಿದೆ ಅಲ್ವಾ. ಇಲ್ಲಿ 4 ಕಂಬ, ಇಲ್ಲಿ 4 ಕಂಬ ಬಂತು. ಇಲ್ಲಿ ನೀವು ಬೇಕಿದ್ರೆ ಟ್ಯಾಸಲ್ಸ್ನ ಕಟ್ಕೋಬೋದು, ಅದು ಒಂದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಬೀಡ್ಸ್ ಹಾಕ್ಕೋಬೋದು. ನಿಮ್ಗೆ ಆಲ್ರೆಡಿ ಬೀಡ್ಸ್ ಹಾಕೋದು ಗೊತ್ತಿದೆ. ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಮತ್ತೆ ಇಲ್ಲಿ ಒಂದು ಚೈನ್ನ ಹಾಕ್ಕೊಳ್ತೀನಿ. ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ದೊಡ್ಡ ಬೀಡನ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ನನಗೆ ಈ ಚೈನ್ ಇದೆಯಲ್ಲ, ಈ ಚೈನ್ ಒಳಗಡೆ ನೀಡಲ್ನ ಹಾಕ್ಕೊಂಡು ನೋಡಿ, ಒಂದು ಸೈಡ್ ಓಲಿಂದ ದಾರಾನ ಇನ್ನೊಂದು ಸೈಡ್ ಓಲ್ ಒಳಗಡೆ ಆಚೆ ತೊಗೊಂಬರ್ಬೇಕು. ನೋಡಿ, ಈ ಥರ ನಾವಿಲ್ಲಿ ತೊಗೊಬರ್ಬೇಕಾದ್ರೆ ದಾರಾನ ನೀಡಲಲ್ಲಿ ಟೈಟಾಗಿ ಹೋಲ್ಡ್ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟು ಇದನ್ನು ಹೀಗೆ ಲಾಕ್ ಮಾಡೋಕ್ಕಾಗಲ್ಲ. ಸ್ಯಾರಿಗೆ ನಾವು ಹೀಗೆ ಲಾಕ್ ಮಾಡೋಕ್ಕಾಗಲ್ಲ. ಒಂದು ಚೈನ್ ಹಾಕ್ಕೋಬೇಕು, ಒಂದು ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಅಂತ ಹೇಳ್ತೀವಿ ಇದಕ್ಕೆ. ಬೀಡ್ ಲಾಕು, ಈ ಥರ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕು ಸ್ವಲ್ಪ ಟೈಟಾಗೇ ಇರಬೇಕು. ನೆಕ್ಸ್ಟ್ ಇವಾಗ ಇಲ್ಲಿ ನಾವು ಸ್ಟಾರ್ಟಿಂಗು ಒಂದು ಚೈನ್ ಹಾಕಿದ್ದೀವಿ. ಒಂದು ಚೈನ್ ಆದಮೇಲೆ ಬೀಡ್ ಆ್ಯಡ್ ಮಾಡಿರೋದು ನಾವು. ಇಲ್ಲೂ ಮತ್ತೆ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ಳೋಣ. ಇವಾಗ ಹೀಗಾಗಿದೆ ಅಲ್ವಾ. ಇವಾಗ ನಾವಿಲ್ಲಿ ಡಬಲ್ ಕ್ರೋಶ ಹಾಕಿದ್ದೀವಿ. ಇದನ್ನು ಈಗ ನಾವು ಡೈರೆಕ್ಟಾಗಿ ಈ ಥರ ಲಾಕ್ ಮಾಡೋಕ್ಕಾಗಲ್ಲ. ಎಗೇನ್ ನಾವು ಡಬಲ್ ಕ್ರೋಶನೇ ಹಾಕಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರಾನ ತಗೊಂಡು ಇದು ಯಾವ ಡಿಸ್ಟೆನ್ಸಿಗೆ ಬರುತ್ತೆ ನೋಡ್ಕೋಬೇಕು. ನೋಡಿ, ಈ ಥರ ಒಂದು ಡಿಸ್ಟೆನ್ಸಿಗೆ ಬರುತ್ತೆ. ಸೂಜಿ ಮೇಲೆ ದಾರಾನ ತೊಗೊಂಡು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರಾನ ಈ ಕಡೆಯಿಂದ ವಾಪಸ್ ತೊಗೊಂಬರ್ಬೇಕು. ನೋಡಿ, ಈ ಥರ
ವಾಪಸ್ ತೊಗೊಂಬಂದು ಕಂಬದ ಲೆವೆಲ್ಗೆ ದಾರಾನ ಎಳ್ಕೊಬೇಕು. ಎಳ್ಕೊಂಡು ಫಸ್ಟಿಗೆ ಇರೋದು 2 ದಾರನ ಒಂದು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇರೋ ಇನ್ನೂ 2 ದಾರನೂ ಹಾಗೆ ಒಂದು ಮಾಡ್ಕೊಳ್ಳೋಣ. ಇವಾಗ ಒಂದು ಕಂಬ ಬಂತು. ಈಗೇನು ನಾನಿಲ್ಲಿ ಇನ್ನು 4 ಕಂಬಗಳನ್ನ ಹಾಕ್ಕೊಳ್ತೀನಿ. ತುಂಬ ಈಸಿಯಾಗಿ ಹಾಕ್ಕೋಬೋದು. ಇದೊಂದು ಮೆಥಡ್ನ ಯೂಸ್ ಮಾಡ್ತಾ ಹೋದರೆ ನಿಮಗೆ ಇನ್ನೂ ಡಿಫ್ರೆಂಟಾಗಿ ಡಿಸೈನ್ಸ್ನ ಹಾಕ್ಬೋದು. ನೆಕ್ಸ್ಟ್ ಇವಾಗ 4 ಚೈನ್ ಹಾಕ್ಕೊಂಡು 4 ಕಂಬ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದನ್ನು ಹೇಗೆ ಹೆಣ್ಣು ಮಾಡೋದು ಅಂತ ನೋಡೋಣ. ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶಾ ಕಂಬ ನೀಡಲ್ನ ಹಾಕಿದ್ದಾರ ಅಂತ ತೊಗೊಂಬಂದು ಫಸ್ಟಿಗೆ ಇರೋ 2 ದಾರನ ಒಂದು ಮಾಡೋಣ. ನೆಕ್ಸ್ಟ್ ಇನ್ನೆರಡು ದಾರನ ಒಂದು ಮಾಡೋಣ. ಸೊ ಇದನ್ನು ಇಷ್ಟಕ್ಕೆ ನಿಲ್ಲಿಸ್ಬೇಕು. ಇದಾದಮೇಲೆ ನಾನಿಲ್ಲಿ ಏನಿದೆ ನಾವು ಡಿಸೈನ್ ಹಾಕಿದ್ದೀವಲ್ಲ, ಇದು ಯಾವುದು ಬಿಚ್ಚೋಗಬಾರ್ದು ಅಂತ ಹೇಳಿ ನಾನಿಲ್ಲಿ 1 2 2 ಚೈನ್ ಹಾಕ್ಕೊಂಡು ಇದನ್ನು ದಾರನ ಕಟ್ ಮಾಡ್ಕೊಬೇಕು. ಇದಾದಮೇಲೆ ನೀಡಲ್ ಹಿಂಗೆ ಇಟ್ಕೊಂಡಿರಬೇಕು. ಹೀಗೆ ಇಟ್ಕೊಂಡು ದಾರಾನ ಇದು ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಈ ನೀಡಲ್ ಇದೆಯಲ್ಲ, ಈ ನೀಡಲಿಂದ ದಾರಾನ ಈ ಥರ ನಿಧಾನಕ್ಕೆ ಎಳ್ಕೊಬೇಕು, ನಮ್ಮ ಕಡೆ ಎಳ್ಕೊಬೇಕು ನೋಡಿ. ಆಮೇಲೆ ಇದನ್ನು ಟೈಟಾಗಿ ಹಿಂಗೆ ಎಳ್ಕೊಂಡ್ರೆ ಆಯಿತು. ಸೊ ಫೈನಲ್ಲು ಹೀಗೆ ಕಾಣಿಸುತ್ತೆ ನೋಡಿ. ಸಿಂಪಲ್ ಆಗಿದ್ರೂ ಬಿಗಿನರ್ಸ್ ಈ ಥರ ಒಂದು ಟ್ರೈ ಮಾಡ್ಬೋದು, ತುಂಬ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಇನ್ನು ಬೇರೆ ಥರ ಡಬಲ್ ಕ್ರೋಶಾ ಹಾಕ್ಕೊಂಡೇ ಬೇರೆ ಒಂದು ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಹೇಳ್ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅರ್ಥ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಕ್ರೋಶಾ ಡಿಸೈನ್ ಕಲಿಯೋರಿಗೂ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಶೇರ್ ಮೈ ವಿಡಿಯೋ. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಡಬಲ್ ಕ್ರೋಶಾ ಯೂಸ್ ಮಾಡಿಕೊಂಡೆ ಇನ್ನೂ ಒಂದು ಡಿಸೈನ್ನ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಹಾಕೋದನ್ನ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.